ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ ಸಕ್ಕರೆ ನಾಡು ಅಂತ ಏನು ಕರೀತಾರೆ ಅಂತ. ಆದ್ರೂ ಅದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು ಅಂತ ನಾನಿವತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಆಲೆ ಮನೆಗೆ ಬಂದಿದ್ದೀನಿ. ಆಲೆ ಮನೆಯಲ್ಲಿ ಬೆಲ್ಲ ಹೇಗೆ ತಯಾರು ಮಾಡ್ತಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಇವತ್ತು ಮಂಡ್ಯ ಜಿಲ್ಲೆಯ ಕಬ್ನಹಳ್ಳಿ ಅಂತ ಗ್ರಾಮ, ಅದರಿಂದ ಸ್ವಲ್ಪ ಮುಂದೆ ಒಂದು 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಒಂದು ಆಲೆ ಮನೆಗೆ ಬಂದಿದ್ದೀನಿ. ಅವ್ರು ಓನರ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಡಿ.ಕೆ. ನಂದೀಶ್ ಅಂತ, ಬೂತ್ನಸೂರು, ಮಂಡ್ಯ ತಾಲೂಕು, ಮಂಡ್ಯ ಡಿಸ್ಟಿಕ್. ಮಂಡ್ಯದಿಂದ ಒಂದು 5 ಕಿಲೋಮೀಟರ್. 5 ಕಿಲೋಮೀಟರ್ ಆಗುತ್ತೆ. ಎಷ್ಟು ವರ್ಷದಿಂದ ಇದನ್ನ ನಡೆಸ್ತಾ ಇದ್ದೀರಾ? ಸರ್ ಇಲ್ಲಿ 20 ವರ್ಷದಿಂದ ನಡೆಸ್ತಾ ಇದ್ದೀವಿ. 20 ವರ್ಷ ಆಯ್ತು. ಈಗ ಇದಕ್ಕೆ ಮಂಡ್ಯ ಜಿಲ್ಲೆಗೆ ಸಕ್ಕರೆ ನಾಡು ಅಂತ ಕರೀತಾರಲ್ಲ, ಏನಕ್ಕೆ ಸಕ್ಕರೆ ನಾಡು ಅಂತ ಕರೀತಾರೆ? ಇಲ್ಲಿ ಸರ್ ಇಲ್ಲಿ ಮೇನ್ ಇಡೀ ಏಷ್ಯಾ ಖಂಡದಲ್ಲಿ ನಂಬರ್ 1 ಅಂತ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಅದೊಂದಿರೋದು. ಮತ್ತೆ ಇಲ್ಲಿ ಕಬ್ಬು ವಿಪರೀತ. ಮಂಡ್ಯ ಡಿಸ್ಟಿಕ್ ಅಂದ್ರೆ ಫುಲ್ ಕಬ್ಬೆ, ಹಂಗಾಗಿ ಇಲ್ಲೆಲ್ಲ ಸಕ್ಕರೆ ನಾಡು. ಆಲ್ಮೋಸ್ಟ್ ಫ್ಯಾಕ್ಟ್ರಿ ಇರೋದ್ರಿಂದ ಮತ್ತೆ ಈ ಬೆಲ್ಲದ್ದು ಕ್ರಷರ್ ಇರೋದ್ರಿಂದ ಆಲ್ಮೋಸ್ಟ್ ಇದನ್ನ ಸಕ್ಕರೆ ನಾಡು ಅಂತಾನೆ ಕರೀತಾರೆ. ಸಕ್ಕರೆ ನಾಡು ಅಂತಾನೆ ಕರೀತಾರೆ. ಈಗ ಫ್ಯಾಕ್ಟ್ರಿಗಳಲ್ಲಿ ಏನು ಸಕ್ಕರೆ ಮಾತ್ರ ತಯಾರಾಗೋದು. ಇಲ್ಲಿ ಹಳ್ಳಿಲಿ ರೈತರಲ್ಲಿ ಏನ್ ಮಾಡವ್ರೆ, ಈ ತರ ಗುಡಿ ಕೈಗಾರಿಕೆ ಅಂತ ಮಾಡಿ ಬೆಲ್ಲ ಮಾತ್ರ ತಯಾರು ಮಾಡ್ತಾರೆ. ಈ ತರ ಆಲೆ ಮನೆ ಇಲ್ಲಿ ಬೆಲ್ಲ ಮಾತ್ರ ತಯಾರು ಮಾಡ್ತಾರೆ. ಸೊ ನೋಡೋಣ, ತೋರಿಸ್ತೀರಾ ಯಾವ ತರ ಎಲ್ಲ ಮಾಡ್ತಾರೆ ಅಂತ? ಸ್ಟಾರ್ಟಿಂಗ್ ಇಲ್ಲಿ ಕ್ರಷರ್, ಇದು 25 HP ಕ್ರಷರ್ ಭಗವತಿ. ಅಲ್ಲಿ ಕಬ್ಬನ್ನ ತಂದು ಡೈರೆಕ್ಟ್ ಕ್ರಷ್ ಮಾಡೋದು. ಒಂದ್ಸಾರಿ ಹೆಚ್ಚು ಕಡಿಮೆ 5 ಗಂಟೆ 6 ಗಂಟೆ 10 kg ವರೆಗೂ 15 kg ವರೆಗೂ ಎಳೆಯುತ್ತೆ ಇದು. ಕ್ರಷಿಂಗ್ ಆಗಿ ಏನಾಗುತ್ತೆ, ಅದು ಕಬ್ಬು ರಸ ಎಲ್ಲ ಹೋಗುತ್ತೆ, ನಾಳಿ ಮುಖಾಂತರ ಕಡೆಗೆ ಬರುತ್ತೆ. ಇದು ರೈತರಿಂದ ಡೈರೆಕ್ಟ್ ಡೈರೆಕ್ಟ್ ನಾವೇ ಕಟಾವ್ ಮಾಡಿ ತಂದು ಅವ್ರಿಗೆ ಇಲ್ಲಿ ಸ್ಪಾಟ್ ನಾವೇ ಹಾಕೊಳ್ಳೋದು. ಡೈರೆಕ್ಟ್ ಹೊಲದಿಂದ ನಾವೇ ಕಟಾವ್ ಮಾಡ್ಕೊಳ್ಳೋದು. ಅವ್ರಿಗೆ ಏನಿದ್ರು ಬಂದು ಅವರು ತೂಕ ನೋಡ್ಕೊಳ್ಳೋದು ಅಷ್ಟೇ. ತೂಕ ನೋಡ್ಕೊಳ್ಳೋದು ಇದ್ದ ನಾವೇ ತಂದು ಕ್ರಷಿಂಗ್ ಎಲ್ಲ ನಾವೇ ಮಾಡೋದು. ಕ್ರಷಿಂಗ್ ನಾರ್ಮಲಿ ಈಗ ಹೊರಗಡೆ ಎಲ್ಲ ಕಬ್ಬನ್ ಜ್ಯೂಸ್ ಮಾಡ್ತಾರೆ, ಅದೇ ತರ ಕ್ರಶ್ ಮಾಡೋದೇ ತಾನೆ ಇದನ್ನು? ಹೌದೌದು. ಅವ್ರದ್ದು ಚಿಕ್ಕದಲ್ಲಿ ಇಟ್ಕೊಂಡಿರ್ತಾರೆ, ಇದು ಲಾರ್ಜ್ ಸ್ಕೇಲ್ ಎಲ್ಲ. ಅದು ರಸ ಎಲ್ಲ ಒಂದ್ ಕಡೆ ಹೋಗುತ್ತೆ, ಒಂದ್ ಕಡೆ ಶೇಖರಣೆ ಆಗುತ್ತೆ. ಇದು ಹೋಗಿ ಅಲ್ಲಿ ಕಡೆಗಳು ಐತೆ 4 UP ಕಡೆ. ಇವೆಲ್ಲ ಇದು ನಮ್ ಕರ್ನಾಟಕದ ಎಲ್ಲ ಚಿಕ್ಕದ್ ಬರುತ್ತೆ. ಇದು UP ಸ್ಟೈಲ್ ಅಲ್ಲಿ ಮಾಡಿರೋದು. UP ಸ್ಟೇಟ್ ಅಲ್ಲೆಲ್ಲ ಆತರ ಮಾಡಿದ್ರಲ್ಲ, ಅದನ್ನ ನೋಡ್ಕೊಂಡು ಆತರ ಮಾಡಿದ್ದಾರೆ. ಅದು ಅಲ್ಲೋಗಿ ಎಲ್ಲ ಶೇಖರಣೆ ಆಗುತ್ತೆ. ಮತ್ತೆ ಇದು ಹಿಂದೆ ಏನ್ ಮಾಡ್ತಿದ್ರು, ರಚ್ಚನ್ನ ಕ್ರಷಿಂಗ್ ಮಾಡಿದ ತಕ್ಷಣ ಮಾಳಕ್ಕೆಲ್ಲ ಹಾಕಿ ಒಣಗಿಸಿ ರಚ್ಚನ್ನ ಅದನ್ನ ಮೇವಾಗಿ ಉರುವಲಾಗಿ ಉರಿಸ್ತಿದ್ರು. ಏನಕ್ಕೆ? ಬೆಲ್ಲ ತಯಾರಾಗೋಕೆ ಅದಕ್ಕೆ ಬೇಕಲ್ಲ ಬೈಲರ್ಗೆ. ಈಗ ಆತರ ಮಾಡಿಲ್ಲ. ಈಗ ಒಂದು 5-6 ವರ್ಷ ಹಿಂದೆ ಬೈಲರ್ ಮಾಡಿದ್ದಾರೆ, ಏನೋ ಸ್ಟೀಮ್ ಟೈಪ್. ರಚ್ಚು ಡೈರೆಕ್ಟ್ ಸ್ಟೀಮ್ಗೆ ಹೋಗುತ್ತೆ. ಸ್ಟೀಮ್ ಇಂದ ಡೈರೆಕ್ಟ್ ಡ್ರೈ ಆಗಿ ಡೈರೆಕ್ಟ್ ಒಲೆಗೆ ಹೋಗುತ್ತೆ. ಒಲೆಗೆ ಹೋಗುತ್ತೆ. ಈಗೇನು ಲೇಬರ್ ವೇಸ್ಟ್ ಆಗಲ್ಲ, ಮತ್ತೆ ಲೇಬರ್ ಕಮ್ಮಿ ತಗೊಳುತ್ತೆ. ಈಗ ಮಾಳಕ್ಕೇನು ಹೋಗ್ಬೇಕಾಗಿಲ್ಲ, ಮತ್ತೆ ಏನು ಲೇಬರ್ ಏನ್ ಜಾಸ್ತಿ ತಗೊಳಲ್ಲ. ನೋಡಿ ನೆಕ್ಸ್ಟ್ ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಬಂದಿದ್ದು ಸರ್ ಅದು. ಅಲ್ಲಿಂದ ಬಂದು ಇದ್ರಲ್ಲಿ ಬರುತ್ತೆ. ಅಲ್ಲಿಂದ ಬಂದು ಇಲ್ಲಿ ಶೇಖರಣೆ ಆಗುತ್ತೆ. ಇಲ್ಲಿ ಶೇಖರಣೆ ಆದದ್ದು 2ನೇ ಕಡೆಗೆ ಒಟ್ಟು 4 ಕಡೆ ಐತೆ ಇದು. ಇಲ್ಲಿ ಪ್ಯೂರಿಫಿಕೇಶನ್ ಏನಾಗ್ತದೆ, ಇಲ್ಲಿ ಬಂದು ಮಡ್ಡಿ ತೆಗಿತಾರೆ. ಇದಕ್ಕೆ ಬೆಂಡ ರಸ ಅಂತ ಹಾಕಿ ಮಡ್ಡಿ ತೆಗಿತಾರೆ. ಮಡ್ಡಿ ತೆಗೆದ ತಕ್ಷಣ ನೆಕ್ಸ್ಟ್ 3ನೇದಕ್ಕೆ ಹೋಗುತ್ತೆ. ಇಲ್ಲೆಲ್ಲ ಡ್ರೈ ಆಗುತ್ತೆ. ಅಲ್ಲೆಲ್ಲ ಒಂದ್ ಸ್ವಲ್ಪ ಸ್ಟೀಮ್ ಎಲ್ಲ ಹೋಗಿ 4ನೇದಕ್ಕೆ ಬರುವಷ್ಟರಲ್ಲಿ ಬೆಲ್ಲ ತಯಾರಾಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲೇ ಕ್ಯೂರಿಂಗ್ ಆಗೋದು. ಮಡ್ಡಿ ಗಿಡ್ಡಿ ಎಲ್ಲ ತೆಗಿಯೋದೆಲ್ಲ ಇಲ್ಲೇ. ಇದು ಏನು ಅಂತಂದ್ರೆ ಕೆಮಿಕಲ್ ಫ್ರೀ ಅಂತ. ಇದು ಕೆಮಿಕಲ್ ಫ್ರೀ ಅಂತ, ಆರ್ಗ್ಯಾನಿಕ್ ಅಂತ ಹೇಳಕ್ಕಾಗಲ್ಲ. ಆರ್ಗ್ಯಾನಿಕ್ ಅಂದ್ರೆ ಕಬ್ಬನ್ನು ಫರ್ಟಿಲೈಸರ್ ಹಾಕಿ ಬೆಳಿಬಾರ್ದು. ಇದು ಫರ್ಟಿಲೈಸರ್ ಹಾಕಿ ಬೆಳೆದ್ರಿಂದ ನಾವಿಲ್ಲಿ ಕೆಮಿಕಲ್ ಹಾಕಲ್ಲ. ಕೆಮಿಕಲ್ ಫ್ರೀ ಅಂತ. ಏನು ಸೋಡಾ ಹಾಕಿ ಮಡ್ಡಿ ತೆಗೆದೆ ಡೈರೆಕ್ಟ್ ಏನು ಕೆಮಿಕಲ್ ಏನು ಇರಲ್ಲ, ಪ್ಯೂರ್ ಆಗಿರುತ್ತೆ. ಸುಣ್ಣ ಹಾಕ್ತಾರೆ. ಸುಣ್ಣ ಹಾಕಿ ಬೇಕು ಅಂದ್ರೆ ಕಲರ್ ಬೇಕು ಅಂದ್ರೆ ಕೇಸರಿ ಫುಡ್ ಕಲರ್ ಬರುತ್ತೆ, ಕೇಸರಿ ಕಲರ್, ಅದನ್ನ ಹಾಕ್ಕೊಡ್ತಾರೆ. ಬೇಕು ಅಂದ್ರೆ ಅವ್ರಿಗೆ ಏನು ಬ್ಲಾಕ್ ಕಲರ್ ಬರುತ್ತೆ ಅಂತ ಅನ್ನೋದಕ್ಕಿಂತ ಕಲರ್ ಹಾಕಿದ್ರೆ ರೆಡ್ ಕಲರ್ ಇಲ್ಲಿ ಅನ್ನೋ ಸಂಖ್ಯೆಗೆ ಆ ತರ ಮಾಡ್ತಾರೆ. ಅದು 4ನೇದು ಅದಾದ್ಮೇಲೆ ನೆಕ್ಸ್ಟ್ ಏನ್ ಪ್ರೊಸೆಸ್ ಸರ್? ಇಲ್ಲಿ ಶೇಖರಣೆ ಆದ ತಕ್ಷಣ ಇಲ್ಲಿಗೆ ಹಾಕೊಂಡು ಮಡ್ಡಿ ಕ್ಲೀನ್ ಮಾಡ್ತಾರೆ. ಮಡ್ಡಿ ಕ್ಲೀನ್ ಮಾಡಿ ಇಲ್ಲಿಗೆ ಬಂದಾಗ ಅರ್ಧ ಎಲ್ಲ ನೀರಿನಂಶ ಎಲ್ಲ ಇಲ್ಲೇ ಡ್ರೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅರ್ಧ ಪ್ರೋಸೆಸ್ ಮುಗ್ದೋಗ್ಬಿಡ್ತದೆ. ನೆಕ್ಸ್ಟ್ ಅಲ್ಲಿಗೆ ಮುಂದೆ ತಗೊಳ್ತಾರಲ್ಲ, ಮುಂದೆ ತಕೊಂಡು ಅದು ಆಲ್ಮೋಸ್ಟ್ ಇನ್ನೇನು ತಯಾರಾಗುತ್ತೆ, ಬೆಲ್ಲಕ್ಕೆ ರೆಡಿ ಆಗಿದೆ ಅಂತ. ಅದನ್ನ ತೆಗೆದು ಬೆಲ್ಲ ಎತ್ತಿ ಪ್ಲೇಟ್ಗೆ ಹಾಕ್ಬಿಡೋದು. ಪ್ಲೇಟಿಂದ ಆರಿಸಿ ಅಚ್ಚು ಮನೆಗೆ ಹಾಕೊಳ್ಳೋದು.
ಅದು ಮಡ್ಡಿ ಎಲ್ಲ ತೆಗೆದು ಫುಲ್ ವಾಟರ್ ತರ ಆಗುತ್ತಲ್ಲ, ಅದನ್ನ ನೆಕ್ಸ್ಟ್ ಇಲ್ಲಿಗೆ ಬರುತ್ತಾ? ಇದು ನೆಕ್ಸ್ಟ್ ಇಲ್ಲಿ ಬೆಲ್ಲ ತಯಾರಾಗುತ್ತೆ. ಇಲ್ಲಿ ಇನ್ನೇನು ಕುದಿ ಬೀಳುವ ಸಮಯ ಬರುತ್ತೆ. ಆ ಕುದಿ ಬಿದ್ದ ಸಮಯದಲ್ಲಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನೀವೇ ಇದರಿಂದ ಎಳ್ದಾಕ್ಬಿಟ್ಟು ಎಳ್ದು ಅಲ್ಲಿಂದ ತೋಡಾಕ್ತಾರೆ ಅವರು. ಅದನ್ನ ಅಲ್ಲಿ ತೋಡಾಕ ತಕ್ಷಣ ಇಲ್ಲಿ ಗಟ್ಟಿ ಆಗುತ್ತೆ. ಇಲ್ಲಿ ಗಟ್ಟಿ ಆದ ತಕ್ಷಣ ಬಕೆಟ್ ಅಲ್ಲಿ ಅಲ್ಲಿ ಶಿಫ್ಟ್ ಮಾಡ್ತಾರೆ ಸರ್. ಎಲ್ಲ ಶಿಫ್ಟ್ ಮಾಡಿ ಇದು ಅಚ್ಚು ಆತರನ ಇದು ಆಣಿ ಟೈಪ್ ಅಂದ್ರೆ ಇಲ್ಲಿ ಸ್ಯಾಂಪಲ್ ಐತೆ ಈ ತರ ಬರುತ್ತೆ. ಓ, ಈ ತರ ಬರುತ್ತೆ ಸ್ಯಾಂಪಲ್. ಸೊ ಅದನ್ನ ತಂದು ಇಲ್ಲಿಗೆ ಹಾಕಿದ್ಮೇಲೆ ಡ್ರೈ ಆದ್ಮೇಲೆ ಈ ತರ ಬರುತ್ತೆ. ಈ ತರ ಬರುತ್ತೆ. ಪಾಕ ಎಲ್ಲ ತಂದು ಇಲ್ಲಿ ಗುಯ್ತಾರಲ್ಲ, ಪಾಕ ತಂದು ತೂದ ತಕ್ಷಣ ಎಲ್ಲ ಈ ತರ ಡ್ರೈ ಆಗಿ ಒಂದು 1 ಗಂಟೆಗೆ ಪಲ್ಟಿ ಮಾಡ್ಬೇಕು ಬೆಲ್ಲ ಆದ ತಕ್ಷಣ. ಸೊ ಬೇಗ ಡ್ರೈ ಆಗ್ಬಿಡುತ್ತೆ. ಬೇಗ ಡ್ರೈ ಆಗುತ್ತೆ. ಒಂದು 10-15 ನಿಮಿಷದಲ್ಲೇ ಡ್ರೈ ಆಗ್ಬಿಡ್ತದೆ. ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾ ಇರ್ತದೆ. ಅದು ಒಂದರಿಂದ ಒಂದಕ್ಕೆ ಶಿಫ್ಟ್ ಮಾಡಕ್ಕೆ ಆ ತರ ಮಾಡೋದ? ಆ ತರ ಶಿಫ್ಟ್ ಮಾಡೋದು. ಸೊ ಇದೆಲ್ಲ ಬೆಲ್ಲ ಆದ್ಮೇಲೆ ಇದನ್ನ ಎಲ್ಲಿಗೆ ಮಾರ್ಕೆಟಿಂಗ್? ಇದು ಮಾರ್ಕೆಟಿಂಗ್ ಅಂದ್ರೆ ಮಂಡ್ಯದಲ್ಲಿ ಲೋಕಲ್ ಬಂದು ತಗೊಂಡು ಹೋಗ್ತಾರೆ. ಮಂಡ್ಯದಲ್ಲಿ ಆಲ್ಮೋಸ್ಟ್ ಅಚ್ಚು ಮತ್ತೆ ಕುರಿ ಕಾಲು ಚಕ್ಕೆ ಎಲ್ಲ ತಗೊಂಡು ಹೋಗ್ತಾರೆ. ಇದು ಜಾಸ್ತಿ ಕೇರಳ ಹೋಗುತ್ತೆ. 30 kg ಬ್ಯಾಗ್ ಮಾಡಿ 30 kg ಬ್ಯಾಗ್ ಮಾಡಿ ಕೇರಳದವರು ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ. ಅವ್ರು ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ. ಯಾರ ಪಾರ್ಟಿನ ಬಂದು ಈ ತರ ಬರುತ್ತೆ ಬಂದು 30 kgs ಪರ್ಚೇಸಿಂಗ್. ಸೊ ಯಾವ್ದನ್ನು ಎಲ್ಲ ಅವ್ರವ್ರ ಬಂದು ತಗೊಂಡು ಹೋಗ್ತಾರೆ. ಅವರು ನೀವು ರೈತರ ಹತ್ರ ಹೋಗಿ ತಗೊಂಡ್ ನಾವು ರೈತರ ಹತ್ರ ತಗೊಂಡು ಹೋಗ್ತೀವಿ. ನಿಮ್ಮ ಹತ್ರದಿಂದ ಅವರೇ ಬಂದು ಬೆಲ್ಲನ ಅವ್ರು ಪರ್ಚೇಸ್ ಮಾಡ್ತಾರೆ ಕೇರಳದವರು. ಹೀಗಾಗಿ ಅಲ್ಲಿಗೆಲ್ಲಿ ಒಬ್ಬೊಬ್ರು ಲಿಂಕ್ ಆಯ್ತು. ಅದೇನಂದ್ರೆ ಸರ್, ಈಗ ಅಲ್ಲಿಂದ ರಚ್ ಬತ್ತಲ್ಲ ಕ್ರಶಿಂಗ್ ಆಗಿ ರಚ್ ಬಂದಿದ್ದು ಡೈರೆಕ್ಟ್ ಸ್ಟೀಮ್ ಬೀಳುತ್ತೆ. ಸ್ಟೀಮ್ ಇಂದ ಏನಾಗಿದೆ, ಇಲ್ಲಿಂದ ಒಲೆಯಿಂದ ಇದು ರಚ್ಚು ಏನಾಗಿದೆ, ಇದು 4 ಬಾಣ್ಲಿ ಅಡಿಲಿ ಇದು ಬರುತ್ತೆ ನೋಡಿ ಬೆಂಕಿ. ಆ ಬೆಂಕಿನ ಬ್ಲೋಯರ್ ಫ್ಯಾನ್ ಕೊಟ್ಟಿದ್ದಾರೆ. ಯಾಕೆ ಬರ್ಬೋದಾ ಬನ್ನಿ. ನಾವು ಒಲೆ ಉರಿ ಹಾಕ್ತಿವಲ್ಲ, ಅಲ್ಲಿಂದ ಒಲೆ ಉರಿ ಆಗ್ತದಲ್ಲ, ಅದೇನಾಗುತ್ತೆ, ಅದು ಬೆಂಕಿ ಇಲ್ಲಿ ಗಂಟೆ ಬರುತ್ತೆ. ಅದನ್ನ ಫ್ಯಾನ್ ಐತೆ ಬ್ಲೋಯರ್, ಇದನ್ನ ಎಳೆದು ಒಳಗಡೆ ತಳ್ಳುತ್ತೆ. ಬೆಂಕಿನ ಒಳಗಡೆ ತಳ್ಳುತ್ತೆ. ಈ ರಚ್ಚು ಮತ್ತೆ ಬೆಂಕಿ ಎರಡು ಮಿಕ್ಸ್ ಆಗಿ ಒಳಗಡೆ 30 ಅಡಿ ಸ್ಟೀಮ್ ಇಂದ ಹೊರಗಡೆ ಬಂದು ಬೀಳೋದಕ್ಕೆ ಫುಲ್ ಡ್ರೈ ಆಗುತ್ತೆ. ಫುಲ್ ಡ್ರೈ ಆಗಿ ನಿಮ್ಗೆ ಆಲ್ಮೋಸ್ಟ್ ಬರ್ಬೋದಲ್ಲ? ಬನ್ನಿ ಏನ್ ತೊಂದ್ರೆ ಇಲ್ಲ. ಅಲ್ಲಿಂದ ಬರೋಷ್ಟಲ್ಲಿ ಈ ತರ ಡ್ರೈ ಆಗುತ್ತೆ. ಅದು ಒಳಗಡೆಯಿಂದ ಬಂದಾಗ ಡ್ರೈ ಆಗ್ಬಿಡ್ತದೆ. ಡೈರೆಕ್ಟ್ ಹೌದೌದು ಮಿಷಿನ್ ಇಟ್ಟು ಫೀಡರ್ ಇಟ್ಟು ಒಳಗಡೆ ತಳ್ಳುತ್ತೆ ಇದು ರಚನೆ ಬಾಯ್ಲರ್ಗೆ. ಈ ಲೇಬರ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ತಗೊಳುತ್ತೆ, ಏನ್ ತೊಂದ್ರೆ ಇಲ್ಲ. ಈ ತರ ಡ್ರೈ ಆಗುತ್ತೆ. ಹಿಂದೆ ಏನ್ ಮಾಡ್ತಿದ್ರು, ಆ ರಚನೆ ತೆಗ್ದು ಮಾಳಕ್ ಹಾಕಿ ಒಣೆ ಹಾಕಿ ಟ್ರಾಕ್ಟರ್ ದನಿನೆಲ್ಲ ಕಟ್ಟಿ ಒಳಗಡೆ ಎಳಿಸ್ತಿದ್ರು. ಹೀಗೆಲ್ಲ ಸಿಸ್ಟಮೆಟಿಕ್ ಆಗಿ ಒಬ್ರಿಗೊಬ್ರು. ಈಗ ರೀಸೆಂಟ್ ಆಗಿ ಬಂದು ಇದು 4-5 ವರ್ಷದಿಂದ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಡ್ರೈಯರ್ ಸ್ಟೀಮ್ ಅಂದ್ಬಿಟ್ಟು. ಲೇಬರ್ ಕಾಸ್ಟ್ ಕಟಿಂಗ್ ಕೂಡ ಕಡಿಮೆ ಆಗುತ್ತೆ. ಹೌದು. ಇದು ಮಿಷಿನ್ಗೆಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಆಲ್ಮೋಸ್ಟ್? ಸರ್, ಇದು ಹೊಸದಾಗಿ ಮಾಡ್ತೀನಿ ಅಂತಂದ್ರೆ ಡ್ರೈಯರ್ಗೆ 8 ಜನರೇಟರ್ ವಿತ್ ಡ್ರೈಯರ್ ಇದಕ್ಕೆಲ್ಲ ಸರ್ ವಿತ್ ಒಂದು 10 lakh 10 ಲಕ್ಷವರೆಗೆ ಇದಾಗುತ್ತೆ. ಆಲ್ಮೋಸ್ಟ್ ಇಡೀ ಪ್ಲಾಂಟ್ ಎಲ್ಲ ಮಾಡಿದ್ರೆ ಒಂದು 20 ಲಕ್ಷ ಬೇಕಾಗುತ್ತೆ. 20 ಲಕ್ಷ ಹೊಸದಾಗಿ ಮಾಡ್ತೀವಿ ಅಂದ್ರೆ ಒಂದು 20 ಲಕ್ಷಕ್ಕೆ ಕಂಪ್ಲೀಟ್ ಸೋರ್ಸ್ ಎಲ್ಲ ಮಾಡ್ಬೋದು. ಸೊ ಇಲ್ಲಿ ಲೇಬರ್ಸ್ ಎಲ್ಲ ನೀವು ಹೊರಗಡೆಯಿಂದ ಎಲ್ಲ UP ಅವರು. ಇಲ್ಲಿ ನಮ್ಮ ಲೋಕಲ್ ಲೇಬರ್ ಮಾಡಲ್ಲ, ಸರಿಯಾಗಿ ಮಾಡಲ್ಲ. ಅವ್ರು ಏನಂತಂದ್ರೆ ರಜಾ ಅದು ಇದು ಅನ್ಕೊಂಡು ಹೋಯ್ತಾ ಇರ್ತಾರೆ. UP ಇಂದ ಬಂದವರು ದೀಪಾವಳಿಗೆ ಬರ್ತಾರೆ ಅಂದ್ರೆ ನವೆಂಬರ್-ಡಿಸೆಂಬರ್ ಅಲ್ಲಿ ಬಂದ್ರೆ ನೆಕ್ಸ್ಟ್ ನವೆಂಬರ್-ಡಿಸೆಂಬರ್ಗೆ ಹೋಯ್ತಾರೆ. ಮತ್ತೆ ಊರಿಗೆ 1 ವರ್ಷಕ್ಕೆ ಒಂದ್ಸಾರಿ ಹೋಗೋದವ್ರು. ಅದರಿಂದ ನಮ್ಗೆ ಕರ್ನಾಟಕದಲ್ಲಿ ಇರುವಂತ ಈ ಗಾಣ ಮಾಲೀಕರಿಗೆ ಎಲ್ಲಕ್ಕೂ ಉಪಯೋಗ ಅಂತಂದ್ರೆ UP ಲೇಬರ್ ಇರೋದ್ರಿಂದ. ನಮ್ ಲೋಕಲ್ ಅವ್ರು ನಿಮ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಏನು ಮಾಡಕ್ಕಾಯ್ತಿಲ್ಲ, ಯಾರು ಮಾಡಕ್ಕಾಗಲ್ಲ. ಹೌದು, ಏನ್ ಮಾಡ್ತಾರೆ, ಟೈಮಿಂಗ್ಸ್ ಕೇಳ್ತಾರೆ. ಬೆಳಿಗ್ಗೆ ಒಂದು 7 ಗಂಟೆ 8 ಗಂಟೆಗೆ ಬರ್ತಾರೆ, ಪುನಃ ಸಾಯಂಕಾಲ 4 ಗಂಟೆ 5 ಗಂಟೆ 4 ಗಂಟೆಗೆ ನೋಡ್ತಾ ಇರ್ತಾರೆ, 3 ಗಂಟೆಗೆ ನೋಡ್ತಾ ಇರ್ತಾರೆ, ಹೊರಟೋಗ್ಬಿಡ್ತಾರೆ. ಇವ್ರು ಹಂಗಲ್ಲ, ಇವ್ರಿಗೆ ಕ್ವಿಂಟಲ್ ಲೆಕ್ಕ ಕೊಟ್ಬಿಟ್ಟಿದೀವಿ. ಹೆಂಗೆ ಅಂತಂದ್ರೆ 1 ಟನ್ ಕಬ್ಬ ಅರ್ದ್ರೆ 1 ಟನ್ ಕಬ್ಬ ಅರ್ಧಿ ಕ್ರೆಸ್ಸಿಂಗ್ ಮಾಡಿ ಬೆಲ್ಲ ಕೊಟ್ಬಿಡೋದು ಅವ್ರು ನಮ್ಗೆ. ಚೀಲ ಮಾಡಿ ಕ್ರೆಸ್ಸಿಂಗ್ ಕೊಟ್ಬಿಟ್ರೆ ಅವ್ರಿಗೆ 310 ರೂಪಾಯಿ 320 ರೂಪಾಯಿ ತಗೊಳ್ತಾರೆ 1 ಟನ್ ಕಬ್ಬರ್ದಿ ಬೆಲ್ಲ ಕೊಡಕ್ಕೆ. ಒಂದ್ ಚೀಲಕ್ಕೆ ಅಷ್ಟು? 1 ಕ್ವಿಂಟಾಲ್ಗೆ 1 ಕ್ವಿಂಟಾಲ್ಗೆ 1 ಕ್ವಿಂಟಾಲ್ ಬೆಲ್ಲಕ್ಕೆ 1 ಕ್ವಿಂಟಾಲ್ಗೆ 310 320 ತಗೊಳ್ತಾರೆ.